ಗೌರಿಹರಿ ಚೌಡೇಶ್ವರಿ ಅಂತ ಟೆಂಪಲ್ ಹೋಗಿದ್ವಿ. ಬಟ್ ಹಂಗೆ ನೋಡ್ತಾ ನೋಡ್ತಾ ಒಳಗಡೆ ಹೋಗಿದ್ವಿ. ಒಳಗಡೆ ಎಲ್ಲ ಪುರಾತನ ಕಾಲದ್ದೆಲ್ಲನೂ ಇದೆ. ಹೆಂಗೆ ಅಂದರೆ ಆವಾಗಿನ ಕಾಲದಲ್ಲಿ ಯಾರ್ಯಾರು ಇದ್ದರು, ಹೇಗಿದ್ದರು, ಹೇಗೆ ನಡೀತಿತ್ತು ಅಂತ. ಅಂದರೆ ಆಗಿನ ಕಾಲದಲ್ಲಿ ಹೆಂಗೆ ಅಂದರೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ನೋಡಿ. ನೀವು ನೋಡಿ, ಅಲ್ಲೆಲ್ಲ ಬ್ರಾಹ್ಮಣ್ ಕೂತಿದ್ದಾರೆ, ಅವರೇನು ಪಾಠ ಮಾಡ್ತಿದ್ದಾರೆ, ಬುಕ್ ಬರೀತಿದ್ದಾರೆ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ತುಂಬ ಚೆನ್ನಾಗಿದೆ. ನಾನು ಮೊದಲನೇ ಬಾರಿ ಹೋಗಿರೋದು. ಬಟ್ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಹೋಗ್ತಾ ನೋಡಿ ಎಲ್ಲ ಆಗಿನ ಕಾಲದಲ್ಲಿ ಹೆಂಗೆ ರಾಜರಿದ್ದರು ಹಾಗೆ. ಮತ್ತು ಅಲ್ಲಿ ನೋಡಿ ಅವರೆಲ್ಲ ಇದ್ದಾರೆ. ಹಿಂಗೆ ಇನ್ನು ಮುಂದೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಹೆಂಗೆ ಇದ್ದರು ದೇವರುಗಳಿಗೆ ಭಕ್ತರಾಗಿ ಅಂತ. ಹೆಂಗೆ ರಾಣಿಯರು ಆಗಿ ರಾಜಕಾರಣಿಯಾಗಿ ನಡೀತಿದ್ದು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನೋಡಿ ಎಲ್ಲ ರಾಜರು ಆಗಿನ ಕಾಲದಲ್ಲಿ ಯುದ್ಧ ಮಾಡೋಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಆಗಿನ ಕಾಲದಲ್ಲಿರುವಂಥ ಎಲ್ಲ ಮಾಡಿ ನೋಡಿಸೋರು. ಒನಕೆ ಓಬವ್ವ ನೋಡಿ, ಒನಕೆ ಕಾಲದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲನೂ ಒಂದು ಹತ್ರ ಸೇರಿಸಿದ್ದಾರೆ. ಒಂದು ಸಲ ಹೋಗಿ ನೋಡಿ, ಚೆನ್ನಾಗಿದೆ ಎಲ್ರೂ. ಬಟ್ ನಾನು ಹೋಗಿದ್ದೆ ಫಸ್ಟ್ ಟೈಮ್, ಚೆನ್ನಾಗಿತ್ತು. ಹಂಗೆ ನೋಡ್ತಾ ಇದ್ದೀನಿ ಒಳಗಡೆ ನೋಡಿ. ಇನ್ನು ಇಲ್ಲಿ ನೋಡಿ ಅವ್ರವ್ರ ಕೆಲಸ ಆಗಿನ ಕಾಲದಲ್ಲಿ ಏನೇನು ಮಾಡ್ತಿದ್ರು ಅದನ್ನು ವಿವರಿಸಿದ್ದಾರೆ. ಹೆಂಗೆ ಅಂದರೆ ಮುಂದೆ ಹೋಗ್ತಿದ್ದೀನಿ ನೋಡಿ, ಹಂಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪನೇ ವೀಡಿಯೋ ಮಾಡೋಕ್ಕಾಗಿದ್ದು, ತುಂಬ ಜಾಸ್ತಿ ಮಾಡೋಕ್ಕಾಗಿಲ್ಲ. ಹೋಗ್ತಾ ಹೋಗ್ತಾ ಇನ್ನೂ ನೋಡಿರಿ. ಇಲ್ಲೆಲ್ಲ ನೋಡಿ ಆಗಿನ ಕಾಲದಲ್ಲಿ ಹೆಂಗೆ ಬ್ರಾಹ್ಮಣರಿಗೆ ಪಾಠ ಮಾಡ್ತಿದ್ರು, ನ್ಯಾಯ ಮಾಡ್ತಿದ್ರು, ಅದೆಲ್ಲ ಇದೆ. ಇಲ್ಲಿ ತುಂಬ ಜನಗಳು ಬಂದಿದ್ದರು ಅವತ್ತು. ಆದರೂ ನೋಡಿ ಹಿಂಗೆ ನೋಡ್ತಾ ಇದ್ದೀನಿ. ಹೆಂಗೆ ಅಂದರೆ ಆಗಿನ ಕಾಲದಲ್ಲಿ ಹೆಂಗೆ ಸಾಮ್ರಾಜ್ಯ ನಡೀತಿತ್ತು ಮೇಲೆ ಹೋಗೋ ಆ ಥರ ಇದೆ ಇಲ್ಲಿ.